ಸೋದರರೇ, ಓ ಸೋದರಿಯರೇ, ಓ ಸೋದರರೇ, ಓ ಸೋದರಿಯರೇ, ಪ್ರಬುದ್ಧರಾಗುವ ಜೊತೆಗೆ ಪ್ರಬುದ್ಧ ಭಾರತದೆಡೆಗೆ, ಪ್ರಬುದ್ಧರಾಗುವ ಜೊತೆಗೆ ಪ್ರಬುದ್ಧ ಭಾರತದೆಡೆಗೆ, ಸರ್ವಜನರ ಏಳಿಗೆಗೆ ಕೈ ಬೀಸಿ ಕರೆಯುವ ಗಳಿಗೆ ಹೇಳಿ ವಿಶೇಷವಾಗಿ ನ್ಯಾಯಾಲಯ ಗೇಮ್ಸ್ ಸಮಾಲಿಯ ಮತ್ತು ಫ್ರೀಡಮ್ ಅವರು ಕೂಡ ಒಂದು ಸಹಾಯಕ ಪಾತ್ರಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿ ಮಾನ್ಯ ನಗರಾಭಿವೃದ್ಧಿ ಸಚಿವರು ಕೊರಟಿ ಸುರೇಶ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲ ಪರವಾಗಿ ಜಿಲ್ಲಾಡಳಿತದ ಪರವಾಗಿ ಹೃದಯಪೂರ್ವಕ ಸುಸ್ವಾಗತವನ್ನು ಬಯಸ್ತೇನೆ. ಜಿಲ್ಲಾ ನಗರಾಭಿವೃದ್ಧಿ ಇದೀಗ ಸಚಿವರು
ಸುಧೀರ್ ಅವರು, ನಮ್ಮ ಕೂಡ ಅಧ್ಯಕ್ಷರಾದಂತ ಹನೀಫಣ್ಣವರು, ನಮ್ಮ ಕುಮಾರ್ ಅವರು, ಕಬ್ರೇಜ್ ಅವರು, ಮತ್ತೆ ನಮ್ಮ ಸೋಮಶೇಖರ್ ಅವರು, ನಮ್ಮ ಎಲೆ ಮಂಜುನಾಥ್ ಮಂಜು ಮಾತಾಡು. बोलो भारत माता के। ಮಹಾತ್ಮ ಗಾಂಧೀಜಿಯವರ ಗಾಂಧಿ ಜಯಂತಿಯ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಕೋಲಾರ ತಾಲೂಕಿನ ಮಾನ್ಯ ಶಾಸಕರು ಸಹೋದರರು ಆದ ಕೊತ್ತೂರು ಮಂಜುನಾಥ್ರವರೇ, ಮೇಲ್ಮನೆಯ ಸದಸ್ಯರಾದ ಅನಿಲ್ ಕುಮಾರ್ ಅವರೇ, MP ಅವರು ಹೋದ್ರ, ಈ ಕಾರ್ಯಕ್ರಮವನ್ನು ಇಷ್ಟು ಸುಂದರವಾಗಿ ಆಯೋಜನೆ ಮಾಡಿರುವಂತಹ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರೇ, ನಮ್ಮ ಕೋಲಾರ ಕಾನ್ಸ್ಟಿಟ್ಯೂನ್ಸಿಯ ಕಾಂಗ್ರೆಸ್ ಪಕ್ಷ ಸ್ವತಂತ್ರವಾಗಿ ಈ ದೇಶದಲ್ಲಿ ಬಾಳ್ವೆ ಮಾಡ್ತಾ ಇದ್ದೀವಿ. ಮಹಾತ್ಮ ಗಾಂಧೀಜಿಯವರು ಆವತ್ತಿನ ದಿನ ಉಪವಾಸ ಸತ್ಯಾಗ್ರಹಗಳನ್ನು ಮಾಡಿ ಈ ದೇಶದ ಕೋಟ್ಯಾಂತರ ಜನರನ್ನು ಒಗ್ಗೂಡಿಸಿ ಬ್ರಿಟಿಷರ ಆಳ್ವಿಕೆ ವಿರುದ್ಧ ಹೋರಾಟ ಮಾಡಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಇವತ್ತು ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಪ್ರಜಾಸತ್ತಾತ್ಮಕವಾದ ದೇಶ ಯಾವುದಾದ್ರೂ ಇದ್ರೆ ಅದು ಭಾರತ ದೇಶ. ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಸಹ ನಾವು ಈ ಸಮಯದಲ್ಲಿ ನೆನೆಸ್ಕೋಬೇಕಾಗ್ತದೆ. ಸಂವಿಧಾನವನ್ನು ಬರೆದು ಈ ದೇಶದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ಮನುಷ್ಯ, ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ನಾವೆಲ್ಲ ಒಂದೇ, ನಾವೆಲ್ಲ ಅಣ್ತಮ್ಮಂದರು, ಅಕ್ಕಂಗಿರುವಂತ ಮಹಾತ್ಮ ಗಾಂಧೀಜಿಯವರನ್ನ